ಕೇಂದ್ರ ಸರ್ಕಾರ ರೈತರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬೆಂಬಲ ಬೆಲೆಯಲ್ಲಿ ಹತ್ತಿ ಖರೀದಿ ಮಾಡಲು 21 ಖರೀದಿ ಕೇಂದ್ರಗಳನ್ನು ತೆರೆದಿದ್ದು, ಈ ಮೂಲಕ ರೈತರಿಗೆ ನೆರವಾಗಿದೆ. ಈ ಕುರಿತು ಒಂದು ವರದಿ. ಯಾದಗಿರಿ ಜಿಲ್ಲೆಯಲ್ಲಿ ಹತ್ತಿ ಬೆಳೆಗಾರರ ಸಂಖ್ಯೆ ಹೆಚ್ಚಿದ್ದು 2024-25ನೇ ಸಾಲಿನಲ್ಲಿ ಜಿಲ್ಲೆಯ ನೀರಾವರಿ ಪ್ರದೇಶದಲ್ಲಿ 81,696ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ 48,674 ಎಕರೆಯಲ್ಲಿ ಮಾತ್ರ ಹತ್ತಿ ಬೆಳೆಯಲಾಗಿದೆ. ಕುಷ್ಕಿ ಪ್ರದೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲಾಗಿದೆ. ಒಟ್ಟಾರೆ 1,86,000ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಹತ್ತಿ ಬೆಳೆ ಬೆಳೆಯಲಾಗಿದೆ. ಬನ್ನಿ, ಬ್ರಹ್ಮ ಸ್ಪೆಷಲ್, LRA, ಜೈಪುರ, MECH ಸೇರಿದಂತೆ ವಿವಿಧ ತಳಿಯ ಹತ್ತಿಯನ್ನು ಈ ಭಾಗದಲ್ಲಿ ಬೆಳೆಯಲಾಗುತ್ತದೆ. ವಿವಿಧ ತಳಿಗಳಿಗೆ ವಿವಿಧ ರೀತಿಯ ದರ ನಿಗದಿಪಡಿಸಲಾಗಿದ್ದು 6,871 ರೂಪಾಯಿಗಳಿಂದ 7,521 ರೂಪಾಯಿಗೆ ದರ ನಿಗದಿಪಡಿಸಲಾಗಿದೆ. ಹೀಗಾಗಿ ರೈತರು ತಾವು ಬೆಳೆದ ಹತ್ತಿಯನ್ನು ಖರೀದಿ ಕೇಂದ್ರಗಳಿಗೆ ತೆರಳಿ ಮಾರಾಟ ಮಾಡುತ್ತಿದ್ದು, ಸೂಕ್ತ ಬೆಂಬಲ ಬೆಲೆ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಭಾರತೀಯ ಹತ್ತಿ ನಿಗಮ ನಿಯಮಿತದಿಂದ ಜಿಲ್ಲೆಯ ವಿವಿಧೆಡೆ ಜಿನ್ನಿಂಗ್ ಮತ್ತು ಫ್ರೆನ್ಸಿಂಗ್ ಘಟಕಗಳನ್ನು ಗುರುತಿಸಿ ಈ ಘಟಕಗಳನ್ನು ಮಾರುಕಟ್ಟೆ ಉಪ ಪ್ರಾಂಗಣ ಎಂದು ಗುರುತಿಸಲಾಗಿದೆ. ರೈತರು ತಾವು ಬೆಳೆದ ಹತ್ತಿಯನ್ನು ಈ ಪ್ರಾಂಗಣದಲ್ಲಿ ತಂದು ಮಾರಾಟ ಮಾಡಬಹುದು. ಈ ಕೇಂದ್ರಗಳಲ್ಲಿ ಹತ್ತಿ ಮಾರಾಟ ಮಾಡಿ ಉತ್ತಮ ಬೆಲೆ ಪಡೆಯಲು ಇಚ್ಛಿಸುವ ರೈತರು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿಯನ್ನು ಕೊಂಡೊಯ್ಯಬೇಕು. ದೂರದರ್ಶನದೊಂದಿಗೆ ರೈತ ಮಲ್ಲು ಪೂಜಾರಿ, ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಹತ್ತಿ ಖರೀದಿ ಮಾಡುತ್ತಿರುವುದು ಖುಷಿಯ ವಿಚಾರ ಎಂದು ಸಂತಸ ವ್ಯಕ್ತಪಡಿಸಿದರು. ನಮ್ಮದು 6 ಎಕರೆ 20 ಗುಂಟೆ ಜಮೀನಾದ್ರಿ. ನಾವು ಹತ್ತಿ ಬೆಳೆದವ್ರಿ. ಮಳೆ ಅದೆಲ್ಲ ಚೆನ್ನಾಗಾದ ಸಲಾಗ ಈಗ ಕೇಂದ್ರ ಸರ್ಕಾರ ಬೆಂಬಲ 7,500 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ನಮಗೂ ಅದು ತುಂಬ ಖುಷಿ ಸಂಗತಿ ಆಗ್ಯದ. ಅದೇ ರೀತಿ ಮುಂದೆ ಬೆಳಿತಕ್ಕಂಥ ಬೆಳೆಗಳಿಗೂ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಇನ್ನೂ ತುಂಬ ಅನುಕೂಲ ಆಗ್ತದೆ ಅಂತೇಳಿ. ಮತ್ತೊಬ್ಬ ರೈತ ಕಾಶಪ್ಪ, ಕೇಂದ್ರ ಸರ್ಕಾರ ಹತ್ತಿಗೆ ಬೆಂಬಲ ಬೆಲೆ ಘೋಷಿಸಿದಂತೆ ಇತರ ಬೆಳೆಗಳಿಗೂ ಬೆಂಬಲ ಬೆಲೆ ಘೋಷಿಸಿದರೆ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ನಾವು ಸರ್ ಹತ್ತಿ ಬೆಳೆದಿವ್ರಿ 4 ಎಕರೆ ಹೊಲದಾಗ. ಮತ್ತು 7,500 ರೂಪಾಯಿ ಘೋಷಣೆ ಮಾಡ್ರಿ ಗೌರ್ಮೆಂಟ್. ಒಂದು 20 ಕ್ವಿಂಟಲ್ ಆಗಿದ್ರಿ, ಮಾರಿ ಬಂದಿವಿ. ಇದೇ ಥರ ನಾವು ಮತ್ತೆ ಶಂಗನ ಬಿತ್ತೀವಿ. ಶಂಗಕ್ಕೆ ಇದೇ ಥರ ಗೌರ್ಮೆಂಟ್ ಸಹಾಯ ಮಾಡ್ಬೇಕಂತೇಳಿ ನಾವು ಮಾತಾಡಕತ್ತೀವಿ. ರೈತ ಮಲ್ಲಯ್ಯ ಪಾಮಳ್ಳಿ, ಈ ಯೋಜನೆ ರೈತರ ಆದಾಯ ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು. ರಸ್ತೆ ವರ್ಕಂಡಿ ರೋಡಿಗೆ ನಮ್ಮ ಹೊಲಗಳವ್ರಿ 4 ಎಕರೆ ಅದ. ಮೊದಲ ಒಂದು 8 ಕ್ವಿಂಟಲ್ ಹತ್ತಿ ಮಾರಿವ್ರಿ. ಈಗ ಮತ್ತೆ ಇನ್ನೂ ಒಂದು 8-10 ಕ್ವಿಂಟಲ್ ಆದ್ರಿ. ಈಗ ಅವ ಕಡಿಮೆ ದಾಣಿ ಮಾಡಿ ಈಗ ಸರ್ಕಾರ ನಮ್ಗೆ ಹೆಚ್ಚು ದಾಣಿ ಮಾಡಿ ಕೊಟ್ಟದ. ಈಗ 7,000 ಮಾಡ್ಯದ್ರಿ. ಅದು ಮಾಡಿದಕ್ಕೆ ನಮ್ಗೆ ಖುಷಿಯಾಗಿದೆ ರೈತರಿಗೆ. ಇದು ಮಾಡಿದಕ್ಕೆ ನಾವು ತುಂಬ ಧನ್ಯವಾದಗಳು ರೀ. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಯಮನಪ್ಪ ಚಿತ್ತಾಪುರ, ಹತ್ತಿ ಬೆಳೆಗಾರರಿಗೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರು ತಾವು ಬೆಳೆದ ಹತ್ತಿಯನ್ನು ನೇರವಾಗಿ ಸರ್ಕಾರಿ ಕೇಂದ್ರಗಳಲ್ಲಿ ಮಾರಾಟ ಮಾಡುವಂತೆ ಮಾಡುವುದು ಇದರ ಉದ್ದೇಶ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಬೆಂಬಲ ಬೆಲೆಯ ಹತ್ತಿ ಪ್ರತಿ ಕ್ವಿಂಟಲ್ಗೆ 7,100ರಿಂದ 7,500ವರೆಗೂ ಹತ್ತಿ ರೇಟ್ ಇದೆ. ಯಾವುದೇ ಕಾರಣಕ್ಕೂ ರೈತರು ತಮ್ಮ ಹತ್ತಿಯನ್ನು ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡದೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯ ಹತ್ತಿ ಖರೀದಿ ಕೇಂದ್ರಗಳೇನಿದೆ ಓಪನ್ ಮಾಡಿದ್ದೀವಿ, ಆ ಖರೀದಿ ಕೇಂದ್ರಗಳಿಗೆ ತಮ್ಮ ಉತ್ಪನ್ನವನ್ನು ಹತ್ತಿ ಉತ್ಪನ್ನವನ್ನು ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯನ್ನು ಸದುಪಯೋಗ ಪಡ್ಕೋಬೇಕು ಅಂತೇಳಿ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾದಗಿರಿ ಜಿಲ್ಲೆಯಲ್ಲಿ ರೈತರ ಅನುಕೂಲಕ್ಕಾಗಿ ಹತ್ತಿ ಖರೀದಿ ಕೇಂದ್ರ ಆರಂಭಿಸಿರುವುದು ಬೆಳೆಗಾರರಲ್ಲಿ ಹರ್ಷದ ವಾತಾವರಣ ನಿರ್ಮಾಣವಾಗಿದೆ.